ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ನಮ್ಮದು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಚಾನಲಲ್ಲಿ ಇನ್ನೊಂದು ಎಪಿಸೋಡ್ ಬರ್ತಾ ಇದೆ. ಅದು ಮೊದಲಿಗೆ ನಾನು ಹೇಳಿದ್ದೆ ಪುಕ್ಸಟ್ಟ ಪದ್ಮಕ್ಕ ಅಂತಂದು. ಅದು ಯಾಕೋ ನನಗೆ ಟಾಪಿಕ್ ಇಷ್ಟ ಆಗಲಿಲ್ಲ, ಅದು ಹೆಸರು. ಹಂಗಾಗಿ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಪದ್ಮಕ್ಕನ ಸಂಸಾರದ ಕತೆ ಅಂತಂದು ಹೇಳಿ ಮಾಡ್ತಾಯಿದ್ದೀನಿ. ಇವಾಗೇನು ಬರ್ತಾ ಇದ್ದಾವಲ್ಲ ಎಪಿಸೋಡು, ಒಂದಿನ ಹಳ್ಳಿ ಜೀವನದ ಸೊಬಗು ಬರುತ್ತೆ, ಇನ್ನೊಂದಿನ ಹೊಸ ಸ್ಟೋರಿ ಏನು ಮಾಡ್ತಾ ಇದ್ದೀನಲ್ವ ಅದು ಬರುತ್ತೆ. ಅಂದರೆ ಒಂದಿನ ಬಿಟ್ಟು ಒಂದಿನ ಸ್ಟೋರಿಗಳು ಬರ್ತಾ ಇರುತ್ತೆ. ಪ್ರತಿದಿನ ಒಂದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಒಂದಿನ ಒಂದು ಎಪಿಸೋಡು, ಇನ್ನೊಂದು ಎಪಿಸೋಡು. ಅಂದರೆ ಹೊಸ ಕತೆ ಒಂದಿನ, ಹಳೆ ಕತೆ ಒಂದಿನ, ಈ ಥರ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆನ್ನೆನೂ ಒಂದು ಹೊಸ ಸ್ಟೋರಿ ಅದು ಮಾಡಿದ್ನಲ್ವ, ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿಲ್ಲ, ದಯವಿಟ್ಟು ಅದನ್ನು ನೋಡಿ. ಸೇಮ್ ಟೈಮಿಗೆ ಬರುತ್ತೆ, 12:30 ಒಳಗಡೆನೆಯ 12ರಿಂದ 12:30 ಒಳಗಡೆ ಎಪಿಸೋಡ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ನಮ್ಮದು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಚಾನಲಲ್ಲಿ ಇನ್ನೊಂದು ಎಪಿಸೋಡ್ ಬರ್ತಾ ಇದೆ. ಅದು ಮೊದಲಿಗೆ ನಾನು ಹೇಳಿದ್ದೆ ಪುಕ್ಸಟ್ಟ ಪದ್ಮಕ್ಕ ಅಂತಂದು. ಅದು ಯಾಕೋ ನನಗೆ ಟಾಪಿಕ್ ಇಷ್ಟ ಆಗಲಿಲ್ಲ, ಅದು ಹೆಸರು. ಹಂಗಾಗಿ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಪದ್ಮಕ್ಕನ ಸಂಸಾರದ ಕತೆ ಅಂತಂದು ಹೇಳಿ ಮಾಡ್ತಾಯಿದ್ದೀನಿ. ಇವಾಗೇನು ಬರ್ತಾ ಇದ್ದಾವಲ್ಲ ಎಪಿಸೋಡು, ಒಂದಿನ ಹಳ್ಳಿ ಜೀವನದ ಸೊಬಗು ಬರುತ್ತೆ, ಇನ್ನೊಂದಿನ ಹೊಸ ಸ್ಟೋರಿ ಏನು ಮಾಡ್ತಾ ಇದ್ದೀನಲ್ವ ಅದು ಬರುತ್ತೆ. ಅಂದರೆ ಒಂದಿನ ಬಿಟ್ಟು ಒಂದಿನ ಸ್ಟೋರಿಗಳು ಬರ್ತಾ ಇರುತ್ತೆ. ಪ್ರತಿದಿನ ಒಂದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಒಂದಿನ ಒಂದು ಎಪಿಸೋಡು, ಇನ್ನೊಂದು ಎಪಿಸೋಡು. ಅಂದರೆ ಹೊಸ ಕತೆ ಒಂದಿನ, ಹಳೆ ಕತೆ ಒಂದಿನ, ಈ ಥರ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆನ್ನೆನೂ ಒಂದು ಹೊಸ ಸ್ಟೋರಿ ಅದು ಮಾಡಿದ್ನಲ್ವ, ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿಲ್ಲ, ದಯವಿಟ್ಟು ಅದನ್ನು ನೋಡಿ. ಸೇಮ್ ಟೈಮಿಗೆ ಬರುತ್ತೆ, 12:30 ಒಳಗಡೆನೆಯ 12ರಿಂದ 12:30 ಒಳಗಡೆ ಎಪಿಸೋಡ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಅಕ್ಕ, ಏನಮ್ಮ ಮದುವೆ ಹೆಣ್ಣೆ, ಏನು ಸಮಾಚಾರ? ಏನೇ ಅಕ್ಕ, ಎಂಥ ಜಾಕ್ ಪಾಟ್ ಹೊಡೆದ್ಬಿಟ್ಟಲ್ಲ ನೀನು. ಬಾಬಾ, ಎಷ್ಟು ದೊಡ್ಡ ಮನೆ ಅಂತ ಗೊತ್ತಾ ಅವ್ರದ್ದು. ಅಪಾಯ ಹೇಳ್ತಾ ಇತ್ತು ಈಗ. ನಿಂಗೇನಾಯ್ತು? ಒಂಥರ ಇದೆಯಲ್ಲ. ಏನು ಇಲ್ಲ ಕಣೆ, ಹಂಗೆ ಸುಮ್ಮನೆ ನಿಂತಿದ್ದೆ. ಇಲ್ಲ, ನೀನು ಏನೇ ಥಿಂಕ್ ಮಾಡ್ತಿದೀಯಾ ಅಂತ ಅನಿಸ್ತಾ ಇತ್ತು ನನಗೆ. ಮತ್ತು ಮುಖ ಎಲ್ಲ ಯಾಕೆ ಹಂಗೆ ಇಟ್ಕೊಂಡಿದ್ಯಾ? ಓ, ಮದುವೆಗೆ ಹೋಗ್ತಾ ಇದ್ದೀನಿ ಅಂತಂದು ಚಿಂತೆನಾ? ಅಲ್ಲಿ ಹೆಂಗಿರುತ್ತೋ ಅವ್ರ ಮನೆ, ಅವರೆಲ್ಲ ಹೆಂಗಿರ್ತಾರೋ, ಅವ್ರ ಜೊತೆ ಎಲ್ಲ ಹೆಂಗೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತಂದು ಭಯ ಆಗ್ತಾಯ್ತಾ? ಎಲ್ಲರೂ ಯಾಕೆ ಹಿಂಗೆ ಮಾತಾಡ್ತೀರಾ? ನನ್ನೊಂಥರ ಹೊರಗಡೆ ಹೋಗೋಳು ಇನ್ನೇನು ಪರ್ಮನೆಂಟ್ ಆಗಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಲ್ಲ. ಮತ್ತೆ ನಾನು ವಾಪಸ್ ಬರೋದೇ ಇಲ್ವೇನೋ ಅನ್ನೋ ಮಾಡ್ತಾ ಇದ್ದೀರಾ. ಏ ಅಕ್ಕ, ನಾನು ಹಂಗೆ ಹೇಳಲಿಲ್ಲ ಕಣೆ. ಮುಖ ಎಲ್ಲ ಒಂಥರ ಮಾಡಿಟ್ಕೊಂಡಿದ್ದೆಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಈ ರೀಸನ್ಗೆ ಏನಾದರೂ ಬೇಜಾರಾಗಿದೆಯಾ ಅಂತ. ಯಾಕೆ ಹೇಳ್ತಾ ಇದೀಯಾ? ಸ್ವಾತಿ, ನಿಜ ಕಣೆ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟು ಅರ್ಜೆಂಟಲ್ಲಿ ನಂಗೆ ಮದುವೆ ಮಾಡಿ ಕಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನನಗೀಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಕಣೆ. ನಾನು ಇನ್ನೊಂದು 2-3 ವರ್ಷ ಹಿಂಗೆ ಇರಬೇಕು ಆರಾಮಾಗಿ. ಈಗ ತಾನೇ ಕಾಲೇಜೆಲ್ಲ ಮುಗಿಸಿ ಆರಾಮಾಗಿ ಮನೇಲಿರಬೇಕು ಅಂತ ಅನ್ಕೊಂಡ್ರೆ ಮದುವೆ ಮಾಡ್ತಾನೆ ಕೂತ ತಪ್ಪಯ್ಯ. ಯಾಕೆ ಅಕ್ಕ, ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನಿನಗೆ? ಮತ್ತೆ ಅಪ್ಪ ಏನತ್ರ ಹೇಳ್ಬೇಕಿತ್ತಲ್ವಾ ನೀನು? ಹೇಳ್ದೆ, ಅಮ್ಮನ ಹತ್ರ ಅಪ್ಪ ಏನತ್ರ ಇಬ್ಬರ ಹತ್ರನೂ ಹೇಳ್ದೆ. ಆದರೆ ಅವರು ಅವ್ರದೇ ಇದರಲ್ಲಿ ನೋಡ್ತಾ ಇದ್ದಾರೆ ಕಣೆ. ಮತ್ತೆ ಈ ಥರ ಸಂಬಂಧ ಸಿಗಲ್ಲ, ಚೆನ್ನಾಗಿದ್ದಾರೆ ಮಾಡ್ಕೊಳವ ಅಂತಂದ್ರು. ಅದಕ್ಕೆ ಮತ್ತೆ ಅವ್ರ ಬಲವಂತಕ್ಕೆ ಹೂ ಅಂತ ಹೇಳ್ದೆ. ಅಕ್ಕ, ನಿಂಗೆ ಇಷ್ಟ ಇಲ್ದಾರ ಕೆಲಸ ನೀನು ಮಾಡಬೇಡ ಕಣೆ. ಬೇಕಿದ್ರೆ ನಾನು ಹೇಳಲ್ಲ ಅಪ್ಪಯ್ಯಗೆ, ಬೇಡ ಅಕ್ಕ ನಿಂಗೆ ಮದುವೆ ಇಷ್ಟ ಇಲ್ಲ ಅಂತಂದು. ಅಯ್ಯೋ ಬೇಡ ಮಾರೈತಿ, ಸುಮ್ಮನೆ ಯಾಕೆ, ಬೇಡ. ಅಪ್ಪಯ್ಯ ಬೇಜಾರು ಮಾಡ್ಕೊಂತತ್ ಮತ್ತೆ. ಇರಲಿ ಬಿಡು, ನಾನೇ ಒಪ್ಕೊಂಡಿದ್ದೀನಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ. ಯಾವಾಗಿದ್ರೂ ಮದುವೆ ಆಗಿ ಹೋಗ್ಲೇಬೇಕಲ್ವಾ. ಈಗ ಆದ್ರಾಯ್ತು ಅಷ್ಟೇ, ಏನು ಮಾಡೋಕ್ಕಾಗತ್ತೆ. ಈ ಮನೇಲಿ ನಾನು ಇಷ್ಟೇ ವರ್ಷ ಇರಬೇಕು ಅಂತ ಅನ್ನೋದಾಗಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ. ಆ ದೇವ್ರ ಇಚ್ಛೆ ಹೆಂಗೆ ನಡೆಸ್ತಾನೋ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೆ. ನೀನು ಹೇಳೋದು ನಿಜಾನೇ. ನಿಜ, ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಅಕ್ಕ. ನನ್ನ ಬೇರೆಯವ್ರ ಮದುವೆ, ನನ್ನ ಫ್ರೆಂಡ್ಸ್ ಮದುವೆಗೆಲ್ಲ ಹೋಗಿದ್ನಲ್ಲ, ನಿಮ್ಮ ಅಕ್ಕಂದು ಯಾವಾಗ ಅಂತ ಕೇಳ್ತಾ ಇದ್ರು. ಇವಾಗ ನೋಡು, ನಮ್ಮ ಮನೇಲೂ ಮದುವೆ ಶುರು. ಮದುವೆ ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಕ್ಕ. ನಿನ್ನ ಗಂಡ ಆಗೋನು ಹೆಂಗಿರ್ಬೇಕು ಹೇಳೆ ಅಕ್ಕ. ಅಲ್ಲೇ
ನಾಚಿಕೆ ನೋಡು ಹೆಂಗಿರ್ಬೇಕು ಅಂತ ಕೇಳಿದ್ರೆ ಅಕ್ಕ ನಿಂಗಂಡ ಹೆಂಗಿರಬೇಕು ಲಕ್ಕ ಲಕ್ಕ ಅಂತ ಹೊಳಿತಿರಬೇಕ ಏ ಹೋಗೆ ನೀನೊಬ್ಳು ಅಕ್ಕ ನೀನು ಯಾವಾಗಲೂ ಹಿಂಗೆ ಖುಷಿಯಾಗಿರ್ಬೇಕು ಕಣೆ. ನಮ್ಗೆ ಯಾರಿದ್ದಾರೆ ಹೇಳೆ? ನಿನ್ನ ಬಿಟ್ರೆ ನಾನು, ನನ್ನ ಬಿಟ್ರೆ ನೀನು. ನಾವಿಬ್ಬರು ಹಿಂಗೆ ಕೊನೆಯವರೆಗೂ ಖುಷಿಯಾಗಿರ್ಬೇಕು. ಹ್ಞೂ ಸ್ವಾತಿ, ಖಂಡಿತ ನಾವಿಬ್ಬರು ಕೊನೆಯವರೆಗೂ ಹಿಂಗೆ ಇರಬೇಕು. ಲಕ್ಷ್ಮಿ, ಮತ್ತೆ ಅವರು 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬರ್ತಾರಂತೆ. ಮತ್ತು ಅಷ್ಟರೊಳಗೆ ನಮ್ಮವೆಲ್ಲವನ್ನು ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕ. ಮಗಳಿಗೂ ರೆಡಿಯಾಗ ಕೇಳು. ಮತ್ತು ಇನ್ನೇನಾರ ಬೇಕಾ ಸಾಮಾನು? ಇಲ್ಲ ರೀ, ಇನ್ನೇನು ಬೇಡ. ಮತ್ತೆ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ, ಅವ್ಳು ಬಂದಮೇಲೆ ಅವಳಿಗೆ ಒಂದು ಸ್ವಲ್ಪ ರೆಡಿ ಮಾಡ್ತೀನಿ. ಇನ್ನೆಲ್ಲ ಕರೆಕ್ಟ್ ಐತ್ರಿ, ಇನ್ನೇನು ಬೇಡ. ಹ್ಞೂ ಲಕ್ಷ್ಮಿ, ಯಾಕೆಂದರೆ ಬರ್ತಾರೋದು ದೊಡ್ಡ ಮಂತ್ಯಾನ, ಮತ್ತು ಅವ್ರಿಗೇನು ಕುಂದು ಕೊರತೆ ಆಗಬಾರ್ದು. ನಾಷ್ಟಕ್ಕೆಲ್ಲ ರೆಡಿ ಮಾಡು. ಅವರು ತಿಂತಾರೋ ಇಲ್ಲೋ ಗೊತ್ತಿಲ್ಲ. ಹೆಣ್ಣು ನೋಡಕ್ಕೆ ಬಂದರೆ ಯಾರೂ ತಿನ್ನೋದಿಲ್ಲ, ಆದರೂ ಮಾಡಿಡು ನೋಡೋಣ. ಯಾಕೆಂದರೆ ದೂರದಿಂದ ಬರ್ತಾ ಇದಾರಲ್ಲ, ಮತ್ತು ತಿಂದರೂ ತಿನ್ಬೋದು. ಹ್ಞೂ ರೀ, ಎಲ್ಲ ರೆಡಿ ಮಾಡ್ತಾ ಇದ್ದೀನಿ, ಎಲ್ಲ ಹೆಚ್ಚಿಟ್ಟಿದ್ದೀನಿ. ಇನ್ನೇನು ಒಗ್ಗರಣೆ ಕೊಡ್ಬೇಕಷ್ಟೇ. ಮಾಡ್ತೀನಿ ತಗೊಳ್ರಿ ನಾನು, ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಅವ್ವ, ಅಕ್ಕ ಕರಿಯಕತ್ತಾಳ ಹೋಗ್ಬೇಕಂತೆ. ಹೌದಾ? ಸರಿ, ಹಂಗಾರೆ ನೀನು ಹೋಗಿ ಜಳಕ ಮಾಡು ಹೋಗು. ಏಟದ್ ಮಾಡ್ತೀವಿ ಹುಡುಗಿ ನೀನು? ನಿಮ್ಮ ಅಕ್ಕ ರೆಡಿ ಆಗಕತ್ತಿದ್ದಾಳ ಹಂಗಾರೆ? ಹ್ಞೂ, ಸೀರೆ ಉಡಿಸ್ಬೇಕಂತ ಹೋಗು. ಓ ಹೌದಾ, ಸರಿ ಸರಿ ನಡಿ. ನೀನು ಜಳಕ ಮಾಡಲ್ಲೇನು? ಹೊತ್ತಾಗಿದ್ದೀಯ, ಅವ್ರು ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ನೀನು ಹಂಗಲ್ಲ ಅಡ್ಡಡ್ಡು ಓಡಾಡ್ಬೇಡ ನೋಡು. ನಿಮ್ಮ ಅಕ್ಕಗೆ ನೋಡಕ್ಕೆ ಬಂದಾಗ ರೂಮ್ನಾಗೆ ಇರು ನೀನೊಂದು ಸ್ವಲ್ಪ ಹೊತ್ತು. ಹ್ಞೂನಮ್ಮ, ಮತ್ತು ಅವ್ರು ಬಂದಿರೋರ ಎದುರುಗಡೆ ನೀನು ಪದೇ ಪದೇ ಓಡಾಡಕ್ಕೆ ಹೋಗ್ಬೇಡ. ಎಲ್ಲ ನಿಮ್ಮ ಅಕ್ಕನ ಕೈಗೆ ಕಳಿಸ್ಬೇಕು. ನೀರು ಟೀ ಎಲ್ಲ ನಿಮ್ಮ ಅಕ್ಕನೇ ತಂದು ಕೊಡ್ಬೇಕು. ನೀನು ಅವನ ಜೊತೆಗೆ ಅಡುಗೆ ಮನೆಗೆ ಏನು ಕೆಲಸ ಐತಾ ಅದನ್ನ ಸಹಾಯ ಮಾಡತ್ತಾ? ಹ್ಞೂ ಅಪ್ಪಯ್ಯ, ನನಗೂ ಗೊತ್ತು. ನನ್ನನ್ನೇನು ಒಪ್ಕೊಂಡು ಹೋಗಲ್ಲ ಬಿಡು ಬಾವಯ್ಯ. ಅಕ್ಕನ ಒಪ್ಪಿದಾರಲ್ವಾ, ಅಕ್ಕನ್ನೇ ಕರ್ಕೊಂಡು ಹೋಗೋದು. ಹುಚ್ಚುಡುಗಿ, ಹೋಗು ಹೋಗು, ಹೊತ್ತಾಗೈತೆ ಹೋಗ್ರಮ್ಮ. ಅವ ನೀನು ಹೊಂಟಲೇನವ? ಇಲ್ಲಪ್ಪ ಬೇಡ, ನಾನು ಮೊದಲನೇ ಸರಿ ಹೋಗಕತ್ತೀರಾ, ನೀವೇ ಹೋಗ್ಬರ್ರಿ. ನಾನು ಇದಕ್ಕೆ ಮನೆಗೆ ಇರ್ತಾನ ನಾನು. ಅಲ್ರಿ ಅತ್ತಾರ, ಏನಕತಿ? ಬರ್ರಿ, ಏನಾಗಲ್ಲ. ನೀವು ಹಿರಿಯರು ಅದೆಲ್ಲ ಏನು ತಿಳ್ಕೊಬೇಡ, ಬರ್ರಿ ಅತ್ತಾರ ಹೋಗೋಣ. ಪದ್ಮ, ಬೇಡವಾ? ಇದು ಮೊದಲನೇ ಕಾರ್ಯ ಮನೆಯಾಗ ನಡೀತಾ ಇರೋದು. ಇರ್ಲಿ ತಗ, ಏನಾಗಲ್ಲ, ಮನೆಯಾಗೆ ಇರ್ತಾನ ನಾನು. ಏನು ಚಿಂತೆ ಮಾಡಬೇಡ್ರಿ, ಆರಾಮಾಗಿ ಹೋಗಿ ಮುಗಿಸ್ಕೊಂಬರ್ರಿ. ಆತ್ರಿ ಅತ್ತಾರ, ಹಂಗಾರೆ ಹೋಗ್ಬರ್ತಾವ ಹಂಗಾರೆ. ಹ್ಞೂನವ, ಹೋಗ್ಬರ್ರಿ, ಒಳ್ಳೇದಾಗ್ಲಿ. ಪದ್ಮ, ನಿನ್ ಮಗ ಇನ್ನೂ ಬರ್ಲಿಲ್ಲ ನೋಡೆ. ಅವನೇನು ಹೊಂಟದನೋ ಇಲ್ಲ, ಏನ್ ಮಾಡಕತ್ತಾನೆ? ಇಲ್ರಿ, ರೆಡಿಯಾಕಾಯ್ತಾ? ಹೇಳಿದನಿ ರಾತ್ರಿನೆಯ, ಬೆಳಿಗ್ಗೆ ಬೇಗ ಹೋಗ್ಬೇಕಪ್ಪ ಅಂತಂದು. ಅವ ಹೊರಡಣ? ಹ್ಞೂನಪ್ಪ, ರಾವ್ ಕಾಲ ಶುರುವಾಗೋಷ್ಟೊಳಗೆ ಮನೆ ಬಿಡ್ಬೇಕು. ನಡ್ರಿ ನಡ್ರಿ, ಗಾಡ. ಏ ರಮ್ಯಾ, ನಡಿಯಮ್ಮ, ಬ್ಯಾಗ್ ತಗೊಂಡು ಹತ್ತು ನಡಿಯಮ್ಮ ಕಾರ್ನ, ಗಾಡ. ಹ್ಞೂನವ, ಆಯ್ತು. ಅವ ಹಂಗಾರೆ ಹೋಗ್ಬರ್ತವಿ. ಹ್ಞೂನಪ್ಪ, ಹುಷಾರಾಗಿ ಹೋಗ್ಬರ್ರಿ. ಮೊಮ್ಮಗನೇ, ಒಳ್ಳೇದಾಗ್ಲಪ್ಪ ನಿನಗೆ. ಹ್ಞೂ ಅಮ್ಮ, ಹೋಗ್ಬರ್ತೀವಿ. ಆಯ್ತಪ್ಪ, ಹೋಗ್ಬರ್ರಿ. ಅಯ್ಯೋ ರೀ, ನಮ್ಮ ತಮ್ಮ ಫೋನ್ ಮಾಡಕತ್ತೇನ್ರಿ. ಕೇಳಿ ಏನಂತ? ಹಲೋ, ಹಾಂ ಹೇಳಪ್ಪ. ಹಲೋ ಅಕ್ಕ, ಹೊಂಟ್ರಾ? ಹ್ಞೂನಪ್ಪ, ಈಗ ಬಿಡ್ತವಿ, ಎಲ್ಲರೂ ರೆಡಿಯಾಗಿದ್ದೀವಿ. ಇನ್ನೇನು ಕಾರ್ ಹತ್ಬೇಕು ನೋಡು. ಅಷ್ಟೊತ್ತಿ ನಿಂದು ಫೋನ್ ಬಂತು. ಹೌದಾ? ಸರಿ ಅಕ್ಕ, ಆಯ್ತು. ಹಂಗಾರೆ ಗಾಡ ಬರ್ರಿ. ಮತ್ತು ಅವರು ಎಲ್ಲ ರೆಡಿ ಅದಾರೆ. ನೀವು ಬರೋದೇ ಕಾಯಕತ್ತಾರ ಅವ್ರುವ. ಹ್ಞೂನಪ್ಪ, ಈಗ ಬಿಡ್ತಾವ ನೋಡು. ಒಂದು 10 ಗಂಟೆ ಹಂಗೆ ಅಲ್ಲಿ ಇರ್ತ ತಗ ನಾವು. ಸರಿ ಅಕ್ಕ, ಆಯ್ತು. ಹಂಗಾರೆ ನಾನೊಂದು 9:30 ಹಂಗೆ ನಾನು ಅವ್ರ ಮನೆ ತಕ ಹೋಗ್ತೀನಿ. ಹೋಗಿ ಅಲ್ಲಿ ಫೋನ್ ಹಚ್ಚುತ್ತೀನಿ, ಮತ್ತೆ ಗಾಡ ಬರ್ರಿ. ಆಯ್ತಾಯ್ತಪ್ಪ, ನಡ್ರಿ, ಅವ್ರು ಕಾಯಕತ್ತಾರಂತೆ, ಹೊತ್ತಕತ್ ಮತ್ತೆ. ಆಯ್ತಲ್ಲ, ಮತ್ತಿನ್ನೇನೈತಿ, ನಡ್ರಿ ಮತ್ತೆ ಗಡಗಡ. ಅಯ್ಯೋ ಅವ್ವ, ನಾನು ರೂಮ್ನಾಗೆ ಫೋನ್ ಬಿಟ್ಟು ಬಂದಿದ್ದೀನಿ. ನೀವು ಮುಂದೆ ಹೋಗಿರ್ರಿ, ಫೋನ್ ತಗೊಂಬರ್ತೇನೆ. ಆಯ್ತಪ್ಪ, ಗಾಡ ಬಾ.